ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು, ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ರೀ ನಂಗೇನು ಫುಟ್ಬಾಲ್ ಆದ್ರೆ ಹಿಂಗ ಒದಿಯೋ ರೀತಿ ಇಲ್ಲಿ ಮತ್ತೆ ಅವರ ಕಾಂಗ್ರೆಸ್ ಪಕ್ಷದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧಾಗಿದ್ದಾರೆ, ಪಕ್ಷದವರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಾಗ ಅದಕ್ಕೆ ಅದೇ ಬಹಳಷ್ಟು ಜನ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗು ಹೋದಾಗ ಈತನ ನನಗ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದ್ರೆ ಶಿಕ್ಷಕರು ಒಂದು ಒಳ್ಳೆ ಮನುಷ್ಯನಿಂದ ಒಂದು ಬೆಳಗಾವದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಕ್ಕೆ ಸಿಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಕ್ಕೆ ಈ ಸರಿ ಟಿಕೆಟ್ ಕೊಡಬೇಕು. ಕಳೆದ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ರಿಂದ ಬೆಳಗಾವಕ್ಕೆ ಕೊಡಬೇಕು. ಜನಪ್ರತಿನಿಧಿಗಳು ಯಾರೇ ನಿಲ್ಲಿಲ್ಲ ಅಂದ್ರೆ ನಾವು ಶಿಕ್ಷಕರ ವತಿಯಿಂದ ಒಬ್ರು ನಿಲ್ಲಬೇಕಂತೇಳಿ ನಿರ್ಣಯ ತಗೊಂಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತದಿಂದ ನನಗೆ ಅವಕಾಶ ಮಾಡಿಕೊಟ್ಟು ಈಗ ನಾವು ಕೆಲಸ ಮಾಡ್ತಾ ಇದ್ದು. ಇನ್ನೂ 5 ವರ್ಷ ಯಾವುದೇ ಪರಿಸ್ಥಿತಿಯಾಗ ನಾವು ಇನ್ನು ಶಿಕ್ಷಕ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾ ಆಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಮತ್ತೇನ್ ಬೇಕು? ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು, ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ರೀ ನಂಗೇನು ಫುಟ್ಬಾಲ್ ಆದ್ರೆ ಹಿಂಗ ಒದಿಯೋ ರೀತಿ ಇಲ್ಲಿ ಮತ್ತೆ ಅವರ ಕಾಂಗ್ರೆಸ್ ಪಕ್ಷದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧಾಗಿದ್ದಾರೆ, ಪಕ್ಷದವರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಾಗ ಅದಕ್ಕೆ ಅದೇ ಬಹಳಷ್ಟು ಜನ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗು ಹೋದಾಗ ಈತನ ನನಗ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದ್ರೆ ಶಿಕ್ಷಕರು ಒಂದು ಒಳ್ಳೆ ಮನುಷ್ಯನಿಂದ ಒಂದು ಬೆಳಗಾವದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಕ್ಕೆ ಸಿಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಕ್ಕೆ ಈ ಸರಿ ಟಿಕೆಟ್ ಕೊಡಬೇಕು. ಕಳೆದ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ರಿಂದ ಬೆಳಗಾವಕ್ಕೆ ಕೊಡಬೇಕು. ಜನಪ್ರತಿನಿಧಿಗಳು ಯಾರೇ ನಿಲ್ಲಿಲ್ಲ ಅಂದ್ರೆ ನಾವು ಶಿಕ್ಷಕರ ವತಿಯಿಂದ ಒಬ್ರು ನಿಲ್ಲಬೇಕಂತೇಳಿ ನಿರ್ಣಯ ತಗೊಂಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತದಿಂದ ನನಗೆ ಅವಕಾಶ ಮಾಡಿಕೊಟ್ಟು ಈಗ ನಾವು ಕೆಲಸ ಮಾಡ್ತಾ ಇದ್ದು. ಇನ್ನೂ 5 ವರ್ಷ ಯಾವುದೇ ಪರಿಸ್ಥಿತಿಯಾಗ ನಾವು ಇನ್ನು ಶಿಕ್ಷಕ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾ ಆಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಮತ್ತೇನ್ ಬೇಕು?